ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ ಅವರು, ಹಾಗೆ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ರಮೇಶ್ ಅಣ್ಣನವರು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಪಂಚಾಯಿತಿ ಉದ್ಘಾಟನೆ ಕೂಡ ಆಗ್ತಾಯಿದೆ. ಹಾಗೆ ನಮ್ಮ ಕೆಂಪೇಗೌಡರ ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಮಗೆಲ್ಲರೂ ಕೂಡ ತುಂಬ ಸಂತೋಷದ ವಿಷಯ ಆಗಿದೆ. ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಕೂಡ ಇಂದು ಒಂದು ಬಹುದಿನದ ಕನಸಾಗಿತ್ತು. ಇವತ್ತು ರಮೇಶ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ಹಾಗೆ ನಮ್ಮ ಪಂಚಾಯಿತಿಯ ಸದಸ್ಯರಾದಂಥ ಸುಧಾ ಕುಮಾರ್ ಗೌಡರ ನೇತೃತ್ವದಲ್ಲಿ ಇವತ್ತು ಒಂದು ಉದ್ಘಾಟನೆ ಆಗಿದೆ. ತುಂಬ ಸಂತೋಷ ಆಗಿದೆ. ಇವತ್ತು ಈ ಒಂದು ಸಮಾಜದಲ್ಲಿ ಏನಾದರೂ ರಾಜ್ಯದ ಕೊಡುಗೆಯನ್ನು ಕೊಟ್ಟಿದ್ದರೆ ಕೆಂಪೇಗೌಡರನ್ನ ನಾವು ಸ್ಮರಿಸ್ಕೊಬೇಕು ಇವತ್ತು. ಹಾಗಾಗಿ ನಮ್ಮ ಒಂದು ಸರ್ಕಲನ್ನು ಇವತ್ತು ಈಗ ಒಂದು ಸರ್ಕಲ್ನು ಕೂಡ ಕೆಂಪೇಗೌಡ ಸರ್ಕಲ್ ಅಂತಲೇ ಹೇಳಿ ಉದ್ಘಾಟನೆ ಮಾಡಿದರೆ ತುಂಬ ಖುಷಿಯ ವಿಷಯ ಸರ್. ಇದರ ಸಲುವಾಗಿ ಇಷ್ಟೆಲ್ಲ ಕಲ್ತಿದೆ ಜನ, ಸುಮಾರು ಜನ ಕಲ್ತಿದೆ. ನಿಮ್ಗೇನು ಅನ್ನಿಸ್ತದೆ ಇವತ್ತಿನ ದಿನ? ಸರ್, ಇವತ್ತು ನಮಗೆ ಇವತ್ತಂದರೆ ತುಂಬ ಸಂತೋಷದ ದಿನ ಇವತ್ತು. ಯಾಕೆ ಅಂತಂದರೆ ಬಹುದಿನದ ಕನಸು ಇವತ್ತು ಈ ಗ್ರಾಮದಲ್ಲಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಇವತ್ತು ನಮ್ಮ ಗ್ರಾಮದಲ್ಲಿ ಆಗಿರೋದು ತುಂಬ ಸಂತೋಷದ ವಿಷಯ. ಅದಕ್ಕೂ ಕೂಡ ಕಾರಣೀಭೂತರಾಗಿರ್ತಕ್ಕಂಥ ರಮೇಶ್ ಅಣ್ಣನವರು ಅಧ್ಯಕ್ಷತೆಯಲ್ಲಿ ಇವತ್ತು ಈ ಒಂದು ಕೆಂಪೇಗೌಡರ ಪ್ರತಿಮೆ ಉದ್ಘಾಟನೆ ಆಗಿದೆ. ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸುಧಾ ಕುಮಾರ್ ಗೌಡರ ನೇತೃತ್ವದಲ್ಲಿ ಇವತ್ತು ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಒಮ್ಮತದಿಂದ ತುಂಬ ಖುಷಿಯನ್ನು ಪಡ್ತಾ ಇದ್ದೀವಿ. ಹಾಗೆ ಈ ಉದ್ಘಾಟನೆ ಆಗಿದೆಯಲ್ಲ ಗ್ರಾಮ ಪಂಚಾಯತಿ ಆಫೀಸು, ನಿಮಗೇನು ಮುಂದಿನ ಒಂದು ಡೆವಲಪ್ಮೆಂಟ್ಗೆ ಅನುಕೂಲ ಆಗುತ್ತೆ? ಮೊದಲು ನಮ್ಮ ಗ್ರಾಮದಲ್ಲಿ ಪಂಚಾಯತಿ ಬಂದು ಊರಿನ ಮುಖ್ಯ ಭಾಗದಲ್ಲಿತ್ತು. ಅಲ್ಲಿ ಒಬ್ಬರು ಹೋದರೆ ಒಬ್ಬರು ಬರೋಕ್ಕೆ ಜಾಗ ಇರಲಿಲ್ಲ. ತುಂಬ ಚಿಕ್ಕದಾಗಿತ್ತು. ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಅಣ್ಣನವರು ಅವತ್ತು ಮಾತು ಕೊಟ್ಟಿದ್ದರು, ನಾವೇನಾದರೂ ಒಂದು ಸಮಾಜಕ್ಕೆ ಕೊಡುಗೆ ಕೊಡ್ತೀನಿ, ನಾನು ಇವತ್ತು ಪಂಚಾಯತಿ ಸದಸ್ಯನಾಗಿದ್ದೀನಿ, ಅಧ್ಯಕ್ಷರಾದರೆ ನಮ್ಮ ಪಂಚಾಯತಿಯನ್ನು ಸಂಪೂರ್ಣವಾಗಿ ಬಹು ದೊಡ್ಡ ಮಟ್ಟದಲ್ಲಿ ಕಟ್ಕೊಡ್ತೀನಿ ಅಂತ ಹೇಳಿದರು. ಅವರು ಕಟ್ಕೊಟ್ಟಿರೋದ್ರಿಂದ ತುಂಬ ಸಂತೋಷದ ವಿಷಯ ಸರ್. ನೀವು ಇಲ್ಲಿ ಏನು ವರ್ಕ್ ಮಾಡ್ತಿರೋದು? ನಾವೆಲ್ಲ ಸಮಾಜದಲ್ಲಿ ನಮ್ಮ ಕುಲ ಬಾಂಧವರ ಜೊತೆ ಕಾರ್ಯಕರ್ತ ಕೆಲಸ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ರಮೇಶ್ ಅಂತ ಸರ್. ಹಾಂ.